ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸಗೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಹಾಕಿದ್ದೀವಿ ಅಂತ ಹೇಳಿದರು. ಬಟ್ ಯಾವ ಜಿಲ್ಲೆಗೆ ಹಾಕಿದ್ದೀವಿ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದೆ. ಆದರೆ ಎಲ್ಲ ಹೆಣ್ಮಕ್ಳದ್ದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಇಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತ ಸರ್ಕಾರವೂ ಸಹ ಮಾಹಿತಿ ನೀಡಿದೆ. ಆದರೆ ಇಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಖಾತೆಯನ್ನು ಹೊಂದಿದವರು, ಇಲ್ಲ ನಮ್ಮ ಖಾತೆಗೆ ಯಾವುದೇ ರೀತಿಯಾದ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿಲ್ಲ, ನಮ್ಮ ಜಿಲ್ಲೆಗೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾವ ಜಿಲ್ಲೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಆ ಜಿಲ್ಲೆಗೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಗೊತ್ತಿಲ್ಲ. ಯಾಕಂದರೆ ಸರ್ಕಾರ ಆಲ್ರೆಡಿ ಜಮಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ಒಂದಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಿದ್ದೀವಿ ಅಂತ ಹೇಳಿದರು. ಸೊ ಈಗ ಯಾವ ಮಹಿಳೆಯರು ಸಹ ಇನ್ನೂ ನಮಗೆ 16ನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಬರ್ಬೋದು ಅಂತ ಕೇಳಿದರೆ, ಅವರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಂಕ್ರಾಂತಿ ದಿನವೇ ಬರೋದಿತ್ತು. ಸೊ ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದ ಕಾರಣ ಮುಂದೂಡಲಾಗಿದೆ ಅಂತ ಹೇಳಿದರು. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಂಡ ಮೇಲೆ ಹಾಕಲಾಗುತ್ತೆ ಅಂತ ಹೇಳಿದರು. ಬಟ್ ಯಾವಾಗ ಏನು ಅಂತ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಬರೀ 16ನೇ ಕಂತಿಂದ ಹಾಕ್ತಾರಾ ಅಥವಾ 17ನೇ ಕಂತಿಂದ ಹಾಕ್ತಾರಾ ಅಂತ ಗೊಂದಲ ಇದೆ. ಮತ್ತು ಸುಮಾರು ಜನಗಳಿಗೆ ಪೆಂಡಿಂಗ್ ಅಮೌಂಟ್ ಏನಿದೆ, ಕೆಲವರಿಗೆ ಆಗಸ್ಟ್ದು ಬಂದಿಲ್ಲ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದು ಬಂದಿಲ್ಲ. ಸೊ ಅದೆಲ್ಲ ಪೆಂಡಿಂಗ್ ಹಣನೂ ಒಟ್ಟಿಗೆ ಹಾಕ್ತಾರಾ ಅಂತ ಕೆಲವರು ಕೇಳ್ತಾಯಿದ್ರು. ನನಗೆ ನಾರ್ಮಲ್ ಮೆಸೇಜ್ ಸಹ ಮಾಡಿದರು. ಸೊ ಏನಪ್ಪ ಅಂತ ಹೇಳಿದರೆ, ಎಲ್ಲ ಪೆಂಡಿಂಗ್ ಅಮೌಂಟನ್ನು ಹಾಕುವ ಸಾಧ್ಯತೆ ಇಲ್ಲ. ಯಾಕಂದರೆ ಸೊ ಎಲ್ಲ ಪೆಂಡಿಂಗ್ ಅಮೌಂಟು ಒಂದು 3-4 ತಿಂಗಳದಿದೆ ಕೆಲ ಮಹಿಳೆಯರಿಗೆ. 15ನೇ ಕಂತಿನವರೆಗೂ ಕರೆಕ್ಟಾಗಿ ಅಮೌಂಟ್ ಬಂದಿದೆ. ಈಗ 16ನೇ ಕಂತಿನ ಅಮೌಂಟ್ ಏನಿದೆ, ಇದರಲ್ಲಿ ಏರುಪೇರು ಆಗ್ತಾಯಿದೆ. ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಎಲ್ಲರ ಖಾತೆಗೆ ಅಮೌಂಟ್ ಜಮಾ ಮಾಡಲು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರವೇ ಒಂದು ಟೆಕ್ನಿಕಲ್ ಇಶ್ಯೂ ಇದೆ, ನಾವು ಜಮಾ ಮಾಡೋಕ್ಕೆ ಆಗ್ತಾ ಇಲ್ಲ, ಎಲ್ಲ ನಾವು DBT ಪುಷ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅದರಲ್ಲಿ ಇನ್ನೂ ಹೆಚ್ಚಿನದಾಗಿ ಕೇರ್ ತಗೊಂಡು ನಾವು ಎಲ್ಲರಿಗೂ ಹಾಕಬೇಕಾಗತ್ತೆ. ಯಾಕಂದರೆ ಎಲ್ಲ ರೀತಿಯೂ ನಾವು ಚೆಕ್ ಮಾಡಬೇಕಾಗತ್ತೆ ಅಕೌಂಟ್ದು. ಆಮೇಲೆ ಈಗ ಎಲ್ಲ ಒಂದು ನ್ಯೂಸ್ ಓಡಾಡ್ತಿದೆ, ಪೋಸ್ಟ್ ಆಫೀಸಲ್ಲಿ ಏನಾದರೂ ಅಕೌಂಟ್ ಇದ್ದರೆ ಬರಲ್ಲ ಅಂತ. ಸೊ ಹಾಗೆಲ್ಲ ಏನಿಲ್ಲ, ನಿಮ್ಮದು ಇಷ್ಟು ದಿನ ಯಾವ ಅಕೌಂಟ್ ಇರುತ್ತಲ್ಲ ಅದೇ ಅಕೌಂಟ್ಗೆ ಬರುತ್ತೆ. ನೀವು ಅಕೌಂಟನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇನು ಮೊಬೈಲ್ ನಂಬರ್ ಇದೆಯಲ್ಲ, ಆ್ಯಕ್ಟಿವ್ ಮಾಡಿಟ್ಕೊಳ್ಳಿ. ಯಾಕಂದರೆ ಅಮೌಂಟ್ ಬಂದಾಗ ಮೆಸೇಜ್ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಅಮೌಂಟ್ ಏನಾದರೂ ಪೋಸ್ಟ್ ಆಫೀಸಲ್ಲಿದ್ದರೆ, ಒಂದು ವೇಳೆ ನಿಮಗೆ ಮೆಸೇಜ್ ಏನು ಬಂದಿಲ್ಲ ಅಂದರೆ, ನೀವು ಬಯೋಮೆಟ್ರಿಕ್ ಹಾಕ್ಬಿಟ್ಟು ನೀವು ಅಮೌಂಟನ್ನು ಚೆಕ್ ಮಾಡೋದು ಆ ಥರ ಏನಾದರೂ ಇದ್ದರೆ, ನಿಮಗೆ ಎಲ್ಲೋ ಒಂದು ಕಡೆ ಮೋಸ ವಂಚನೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ಯಾವ ಥರ ಪೋಸ್ಟ್ ಆಫೀಸಲ್ಲಿದ್ದರೆ ನಿಮ್ಮ ಹಣ ಮಾಯವಾಗುತ್ತೆ ಅಂತ. ಸೊ ಆದ ಕಾರಣ ನೀವು ನಿಮ್ಮ ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂತಹ OTP ಮೂಲಕ ನಿಮಗೆ ಎಷ್ಟು ಹಣ ಬಂದಿದೆ ಮತ್ತು ಯಾವುದಾದ್ರೂ ಡೆಬಿಟ್ ಆದರೂ ಸಹ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆಗ ನೀವು ಅಲರ್ಟ್ ಆಗಿರ್ಬೋದು, ಯಾವಾಗ ಅಮೌಂಟ್ ಬಂತು, ಯಾವಾಗ ಹೋಯಿತು, ಯಾವ್ದು ಅಮೌಂಟ್ ಬಂತು, ಯಾವ್ದು ಅಮೌಂಟ್ ಹೋಯಿತು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈಗೇನಾಗುತ್ತೆ, ಈ ಥರ ಬಯೋಮೆಟ್ರಿಕ್ಕಿಂದ ಹಾಕೋದ್ರಿಂದ ನೀವು ಯಾವಾಗಾದರೂ ಹೋಗ್ಬಿಟ್ಟು ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡುವಾಗ ನಿಮ್ಮ ಅಮೌಂಟ್ ಮಾಯವಾಗುವಂಥ ಚಾನ್ಸಸ್ ಇದೆ. ಆದ ಕಾರಣ ಎಲ್ಲರೂ ಸಹ ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಈಗ ನೋಡೋದಾದರೆ 14ನೇ ಕಂತು ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಬಟ್ 15ನೇ ಕಂತು ಎಲ್ಲರಿಗೂ ಬಂದಿದೆ. 15ನೇ ಕಂತು ಬಂದಿದೆ. ಈಗ 16ನೇ ಕಂತು ಬರಬೇಕು. ಈಗ 16ನೇ ಕಂತು ಯಾವಾಗ ಬರಬೇಕಿತ್ತು? ಡಿಸೆಂಬರಲ್ಲೇ ಬರಬೇಕಿತ್ತು. 16ನೇ ಕಂತು ಡಿಸೆಂಬರಲ್ಲಿ ಬರಬೇಕಿತ್ತು. ಡಿಸೆಂಬರಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ಲ. ಈಗ 16ನೇ ಕಂತು ಡಿಸೆಂಬರ್, 17ನೇ ಕಂತು ಜನವರಿಲಿ ಬರಬೇಕು. ಅಂದರೆ ಈ ತಿಂಗಳು ಬರಬೇಕು. ಸೊ ಜನಗಳು ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, 2 ತಿಂಗಳದ್ದು ಒಟ್ಟಿಗೆ ಹಾಕ್ತಾರ? ಈಗ 2 ತಿಂಗಳು ಆಗೋಯ್ತಲ್ಲ. ಸೊ 16ನೇ ಕಂತು 17ನೇ ಕಂತು 2 ತಿಂಗಳದ್ದು ಒಟ್ಟಿಗೆ ಹಾಕ್ತೀರಾ ಅಂತ ಸರ್ಕಾರಕ್ಕೆ ಕೇಳಿದೆ. ಅವರು ಕೆಲವೊಂದು ಕಡೆ ಸುದ್ದಿ ಹರಿದಾಡ್ತಿದೆ. ಹೌದು, ಯಾಕಂದರೆ ಡಿಸೆಂಬರಲ್ಲೂ ಹಾಕಿಲ್ಲ, ಜನವರಿಲೂ ಹಾಕಿಲ್ಲ, ಹಾಕೋಕ್ಕೆ ಆಗಿಲ್ಲ. ಅಂದರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಹಾಕೋಕ್ಕಾಗಿಲ್ಲ. ಸೊ 16ನೇ ಕಂತು ಮತ್ತು 17ನೇ ಕಂತು ಎರಡನ್ನೂ ಒಟ್ಟಿಗೆ ಹಾಕುವುದಾಗಿ ಕೆಲವೊಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಯಾವಾಗ ಹಾಕ್ಬೋದು ಅಂತೇಳಿದ್ರೆ, ಆದಷ್ಟು ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಯಾವುದು ಡೇಟ್ ಆಗಲಿ ಟೈಮ್ ಆಗಲಿ ಏನೋ ಹೇಳಿಲ್ಲ. ಸೊ ಇದೇ ತಿಂಗಳಲ್ಲೇ ಆಗುತ್ತೆ, ಆದಷ್ಟು ಶೀಘ್ರವಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 16ನೇ ಕಂತು ಮತ್ತು 17ನೇ ಕಂತು ಜಮಾ ಆದರೆ ಎಲ್ರಿಗೂ ಸಹ ಒಂದು ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಒಂದು ಕಾದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಯಾಕಂದರೆ ಎಲ್ಲ ಗೃಹಲಕ್ಷ್ಮಿಯವರು ಏನು ಮಾಡ್ತಿದ್ರು, ಈಗ 16ನೇ ಕಂತು ಹಾಕ್ತಾರೋ ಇಲ್ವೋ ಅನ್ನೋ ಒಂದು ಗೊಂದಲ ಇತ್ತು.
ಆಮೇಲೆ ಅವರು ದಿನ ಪೋಸ್ಟ್ ಆಫೀಸಿಗೆ ಮತ್ತು ಬ್ಯಾಂಕಿಗೆ ಹೋಗಿ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಾಗಲಿ ಈ ಥರ ಮಾಡ್ತಾಯಿದ್ರು. ಆದ ಕಾರಣ ಈಗ ಆಲ್ರೆಡಿ ತುಂಬ ಲೇಟಾಗಿದೆ. ಸೊ ಒಂದೇ ಕಂತು ಹಾಕಿದ್ರೆ ಮತ್ತು ಇನ್ನೊಂದು ಕಂತು ಯಾವಾಗ ಅಂತ ಗೃಹಲಕ್ಷ್ಮಿಯರು ಅಂದರೆ ಮಹಿಳೆಯರು ಕೇಳ್ತಾರೆ ಅಂತ 16ನೇ ಕಂತು ಮತ್ತು 17ನೇ ಕಂತು ಅಂದರೆ ಒಟ್ಟಿಗೆ 4,000 ಹಣ ಜಮಾ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.